ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಶುಭೋದಯ. ನನ್ನ ಮಗ ಬೇಗನೆ ಎದ್ದಿದ್ದಾನೆ ಇವತ್ತು. ಎಲ್ರಿಗೂ ಹಾಯ್ ಮಾಡ್ತಾನೆ, ಗುಡ್ ಮಾರ್ನಿಂಗ್ ಮಾಡ್ತಾನೆ, ನಮಸ್ತೆ ಕೂಡ ಮಾಡ್ತಾನೆ. ಏನು ಹೇಳ್ಕೊಟ್ರು ಹಾಗೆ ಮಾಡ್ತಾನೆ. ಆಚೆ ಬಂದು ಆಟ ಆಡ್ತಿದ್ದಾನೆ. ಇವಾಗ ಅವನಿಗೆ ಅಡುಗೆ ಮಾಡಬೇಕು, ಟಿಫನ್ನು. ಸೊ ಬನ್ನಿ ಫ್ರೆಂಡ್ಸ್, ಅವನಿಗೆ ಟಿಫನ್ ಏನಂದರೆ ನಾವು ರಾಗಿ ಸರಿ ಮಾಡಿಕೊಡ್ತೀನಿ ನಾನು ಅವನಿಗೆ. ರಾಗಿ ಸರಿಗೆ ಮೊದಲು ಒಂದು ಬೌಲ್ಗೆ ನೀರು ಹಾಕ್ಕೊಂಡು ತಣ್ಣೀರಲ್ಲಿ ಫಸ್ಟು ರಾಗಿ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಾನು ಬಿಸಿ ನೀರಿಟ್ಬಿಟ್ಟು ಚೆನ್ನಾಗಿ ಹಂಗೆ ಹಾಕಿದ್ರೆ ರಾಗಿ ಸರಿ ಗಂಟಾಗ್ಬಿಡುತ್ತೆ. ಅದಕ್ಕೆ ನಾನು ತಣ್ಣೀರಲ್ಲಿ ಫಸ್ಟ್ ಮಿಕ್ಸ್ ಮಾಡಿಕೊಂಡು ಆನಂತರ ಬಿಸಿ ನೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ತೀನಿ. ಹಾಗೆ ಮಾಡಿದ್ರೆ ಗಂಟಾಗಲ್ಲ ಒಂಚೂರು. ನೀವೇ ನೋಡ್ಬೋದು. ಮತ್ತು ಇದನ್ನು ತಿರುಗಿಸ್ತಾ ಇರಬೇಕು. ತಿರುಗಿಸ್ತಿದ್ರೆ ಗಂಟುಗಳಾಗಲ್ಲ, ಹಂಗೆ ಬಿಟ್ಬಿಟ್ರೆ ಗಂಟುಗಳಾಗ್ಬಿಡುತ್ತೆ ಜಾಸ್ತಿ. ಸೊ ನಾನು ತಿರುಗಿಸ್ತಿದ್ದೀನಿ. ಇದು ಫೈನಲಿ ಯಾವ ಥರ ಬರುತ್ತೆ ಅಂದರೆ ನೋಡಿ, ಇವಾಗ ನೋಡ್ಬೋದು ನೀರು ಥರ ಇದ್ದಿದ್ದು ಹೇಗಾಯಿತು ಅಂತ. ಬೆಣ್ಣೆ ಥರ ಬರುತ್ತೆ. ಇದು ನನ್ನ ಮಗನ ಫುಡ್, ಟಿಫನ್. ಅವನಿಗಿದು ಫೇವ್ರೇಟು. ನಾರ್ಮಲ್ ಟಿಫನ್ ಎಲ್ಲ ಅವ್ನು ತಿನ್ನಲ್ಲ. ಸೊ ಅದೇ ಮಾಡಿಕೊಡ್ತೀನಿ. ಸೊ ಟಿಫನ್ ಮಾಡೋಕ್ಕೆ ಅವನು ವಾಕರ್ನ ಎಳ್ಕೊಂಡು ಹೋಗ್ತಿದ್ದಾನೆ. ಅವನು ಯಾವಾಗ ಟಿಫನ್ ಆಗಲಿ, ಊಟ ಆಗಲಿ, ಡಿನ್ನರ್ ಆಗಲಿ ಏನೇ ಮಾಡಿದ್ರು ಅವನು ವಾಕರಲ್ಲಿ ಕೂತ್ಕೊಂಡೇ ಮಾಡ್ಕೋತಾನೆ. ಅದು ಅವನ ಪ್ಲೇಸು. ಸೊ ಅಲ್ಲೇ ಎಳ್ಕೊಂಡೋಗಿ ಅಲ್ಲಿ ಇವಾಗ ಕೂರಿಸ್ಕೋತಾನೆ ಅವ್ರ ಅಪ್ಪನ ಹತ್ರ. ಸೊ ಕೂತ್ಕೊಂಡ. ಅವನಿಗೆ ಫೋನ್ ಇರಬೇಕು ತಿನ್ನಬೇಕಾದ್ರೆ, ಇಲ್ಲಾಂದರೆ ಅವನು ಒಂದು ಕಡೆ ಕೂತ್ಕೊಳ್ಳೋ ಮಗ ಅಲ್ಲ. ಚೆನ್ನಾಗಿದೆಯಾ ಅಂದರೆ ಚೆನ್ನಾಗಿದೆ ಅಂತಾನೆ. ಫೋನ್ಗೂ ಅಡಿಕ್ಟ್ ಮಾಡಿಸ್ಬಾರ್ದು, ಬಟ್ ಅವನು ಒಂದು ಕಡೆ ಕೂತ್ಕೊಳ್ಳಲ್ಲ, ತುಂಬ ಚಂಡಿ ಹಿಡಿತಾನೆ, ತಿನ್ನಲ್ಲ. ಅದಕ್ಕೆ ತಿನ್ನಿಸುವಾಗ ಮಾತ್ರ ನಾನು ಫೋನ್ನ ಕೊಡ್ತೀನಿ ಅವನುಗಳಿಗೆ. ಅವನಿಗೆ ಡಾಗು ಮತ್ತು ಕೌ ವಿಡಿಯೋಸ್ ಅಂದರೆ ತುಂಬ ಇಷ್ಟ. ಅದು ಹಾಕಿಸ್ಕೊಂಡ್ರೆ ಅವನು ಯಾವುದೇ ತೀಟೆಗಳು ಮಾಡಲ್ಲ, ಸುಮ್ಮನೆ ತಿನ್ಕೋತಾನೆ, ತಿನ್ನಲ್ಲ ಅಂತ ಹೇಳಲ್ಲ. ಅದಕ್ಕೆ ಅವನುಗಳಿಗೆ ಹಾಕ್ಕೊಡ್ತೀನಿ. ಮಕ್ಕಳನ್ನ ಫೋನ್ಗೆ ಅಡಿಕ್ಟ್ ಮಾಡಬಾರ್ದು ಅಂತಾರೆ, ಬಟ್ ಈ ಜನ್ರೇಷನಲ್ಲಿ ಫೋನ್ ಯೂಸ್ ಮಾಡದೆ ಮಕ್ಕಳು ಒಂದುಗಳಿಗೆ ಕೂತ್ಕೊಳ್ಳಲ್ಲ. ಸೊ ಕೊಡಲೇಬೇಕಾಗುತ್ತೆ. ಅವನ ಟಿಫನ್ ಆಯಿತು. ಅವನು ವಾಕರ್ನ ಹೇಳ್ಕೊಂಡು ಹೋಗ್ಬಿಟ್ಟು ಇವಾಗ ಪಾರ್ಕಿಂಗ್ ಮಾಡಿಬಿಟ್ಟು ಬರ್ತಾನೆ. ಅಲ್ಲೇ ಹೋಗ್ಬಿಟ್ಟು ಪಾರ್ಕ್ ಮಾಡಿಬಿಟ್ಟು ಬರ್ತಾನೆ ನೋಡಿ. ಸ್ನಾನ ಆಯಿತು ಪಾಪುದು. ರೆಡಿ ಮಾಡ್ತಿದ್ದೀನಿ. ಅವ್ರ ಅಪ್ಪ ಆಚೆ ಕರ್ಕೊಂಡು ಹೋಗ್ತೀನಿ ಅಂದರು. ಸೊ ಅವ್ನು ರೆಡಿ ಮಾಡ್ತಿದ್ದೀನಿ. ಆಚೆ ಹೋಗ್ತೀವಿ ಅಂದರೆ ನಮಗಿಂತ ಜಾಸ್ತಿ ಖುಷಿ ಅವನಿಗೆ ಆಗೋದು. ಡ್ರೆಸ್ ಸೆಲೆಕ್ಷನ್ ಕೂಡ ಅವನೇ ಮಾಡ್ಕೋತಾನೆ. ಮೊದಲು ಸ್ಯಾಂಟಾ ಡ್ರೆಸ್ ಹಾಕ್ತೀನಿ ಅಂದರೆ ಅವನು ಹಾಕ್ಸ್ಕೊಳ್ಳಿಲ್ಲ. ಸೊ ಅದಕ್ಕೆ ವೈಟ್ ಡ್ರೆಸ್ ಹಾಕ್ತೆ. ಮುಗೀತು, ಇನ್ನು ನಾನು ರೆಡಿ ಆಗಬೇಕು. ಸೊ ನಾನು ಹೀಗೆ ರೆಡಿಯಾಗಿದ್ದೀನಿ ಸಿಂಪ್ಲಿಯಾಗಿ. ನನ್ನ ಮಗನೂ ರೆಡಿ. ಅವರಪ್ಪ ಆಟೋ ವೇಟ್ ಮಾಡ್ತಿದ್ದಾರೆ. ನಾವು ಹೊರಡ್ತಿದ್ದೀವಿ ಇವಾಗ. ಫೈನಲಿ ಆಟೋ ಬಂತು. ಆಟೋದಲ್ಲಿ ಹೋಗ್ತಿದ್ದೀವಿ. ನಾನು, ಗುಬ್ಬಿ ಆ್ಯಂಡ್ ಗುಬ್ಬೀಸ್ ಪಪ್ಪ ಇಷ್ಟು ಜನ ಹೋಗ್ತಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ. ಅವ್ನಿಗೆ ಫುಲ್ ಖುಷಿಯಾಗಿದೆ. ಬೂಮ್ ಹೋಗ್ತಿದ್ದೀವಿ ಅಂತ ಫುಲ್ ಹೇಳ್ಕೊಬಂದ. ಅವನು ಈಗಷ್ಟೇ ಪ್ರಪಂಚನ ನೋಡ್ತಿರೋದ್ರಿಂದ, ಇವಾಗ ಅವನಿಗೆಲ್ಲ ಅರ್ಥ ಆಗ್ತಿರೋದ್ರಿಂದ ತುಂಬ ಖುಷಿ ಆಗ್ತಾನೆ. ಹೊಸದು ನೋಡ್ತಿರ್ತಾನೆ. ಅದು ಅವನಿಗೆ ತುಂಬ ಖುಷಿ ಆಗುತ್ತೆ. ಅವ್ನು ಮಲ್ಕೊಬಿಟ್ಟ ಆಟೋದಲ್ಲಿ.
ಸೊ ನಾನು ಮಲಗಿಸ್ಬಿಟ್ಟೆ. ನಾವು ಹೋಗ್ತಿರೋದು ಮಾಲ್ಗೆ. ಸೊ ಮಾಲ್ಗೆ ಹೋಗೋವರೆಗೂ ಮಲ್ಕೊಳ್ಳಿ ಅಂತ ನಾನೇ ಸೊ ಅಲ್ಲಿವರೆಗೂ ಮಲ್ಕೊಳ್ಳಿ ಅಂತ ಮಲಗಿಸ್ಬಿಟ್ಟಿದ್ದೀನಿ. ಸೊ ನೋಡೋಣ, ನಾನು ಯಾವತ್ತೂ ಹೋಗಿಲ್ಲ ಮಾಲ್ಗೆ, ಅದಕ್ಕೆ ಅಲ್ಲೇ ಹೋಗೋಣ ಅಂತ ಹೇಳಿದೆ. ನಮ್ಮ ಯಜಮಾನ್ರಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಫೈನಲಿ ಬಂದ್ವಿ. ಯಾವ ಮಾಲ್ ಅಂದರೆ ಮಂತ್ರಿ ಮಾಲ್ ಇದು. ಸೊ ನಾನು ಯಾವತ್ತೂ ಬಂದಿಲ್ಲ ಈ ಮಾಲ್ಗೆ, ಅದಕ್ಕೆ ಹೋಗಬೇಕು ಅನ್ನಿಸ್ತು. ಸೊ ಫೈನಲಿ ಬಂದಿದ್ದೀವಿ. ನೋಡೋಣ, ಒಳಗಡೆ ಹೋಗೋಣ ಹೇಗಿದೆ. ಇವತ್ತು ಕ್ರಿಸ್ಮಸ್ ಇರೋದ್ರಿಂದ ಯಾವ ಥರ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂತ ನೋಡ್ಬೋದು. ಅದಕ್ಕೆ ನಾವು ಬಂದಿದ್ದು. ಡೆಕೋರೇಷನ್ ಚೆನ್ನಾಗಿರುತ್ತೆ, ನನ್ನ ಮಗ ನೋಡಿ ತುಂಬ ಖುಷಿ ಪಡ್ತಾನೆ ಅಂತ. ಚೆನ್ನಾಗಿ ಮಾಡಿದ್ರು ನೋಡಿ, ಡೆಕೋರೇಷನ್ ಈ ಥರ ಮಾಡಿದ್ದಾರೆ. ಕ್ರಿಸ್ಮಸ್ ಇರೋದ್ರಿಂದ ಸ್ವಲ್ಪ ರಶ್ ಇದ್ದಾರೆ. ಇದು ಆಚೆಗಡೆ ಎಲ್ಲ ಈ ಥರ ಬಟ್ಟೆಗಳೆಲ್ಲ ಇಟ್ಬಿಟ್ಟಿದ್ದಾರೆ. ಕ್ರಿಸ್ಮಸ್ ಇರೋದ್ರಿಂದ ತುಂಬ ರಶ್ ಇದ್ದಾರೆ, ಲೈನ್ ಇದೆ. ಹೋಗೋಣ, ನೋಡೋಣ. ಒಳಗಡೆ ಬಂದ್ವಿ. ಫ್ರಂಟ್ ಈ ಥರ ಡಿಸೈನ್ ಮಾಡಿದ್ದಾರೆ. ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ. ನನಗೂ ತುಂಬ ಇಷ್ಟ ಆಯಿತು. ನನ್ನ ಮಗ ನೋಡಿ, ಅವ್ನಿಗೆ ಬಾಲ್ ಬೇಕಂತೆ. ಅವನಿಗೆ ಬಾಲ್ ಫೇವ್ರೇಟ್. ಅವ್ನಿಗೆ ಎಲ್ಲೋದ್ರೂ ಫಸ್ಟು ಬಾಲ್ ಬೇಕು. ಎಲ್ಲೂ ಬಲೂನ್ ನೋಡೋವಂಗಿಲ್ಲ, ಬಾಲ್ ನೋಡೋವಂಗಿಲ್ಲ. ಮನೇಲೂ ಅಷ್ಟೇ ಎಷ್ಟೊಂದಿದೆ, ಆದರೂ ಅವನು ಜಾಸ್ತಿ ಕಲೆಕ್ಷನ್ ಮಾಡೋದೇ ಬಲೂನ್ಸ್ನ. ಸೊ ಅವ್ನು ನಂಗೆ ಬೇಕು ಅಂತ ಹೇಳ್ತಿದ್ದಾನೆ. ಎತ್ಕೊಳ್ಳೋಕ್ಕೆಲ್ಲ ಹೋಗ್ತಿದ್ದ, ಕರ್ಕೊಬಂದ್ಬಿಟ್ವಿ. ಸೊ ನೋಡೋಣ, ಹೋಗ್ತಾ ಇದ್ದೀವಿ. ಅವ್ನಿಗೆ ಎತ್ಕೋಬೇಕಂತೆ. ಅವ್ರ ಅಪ್ಪಂಗೆ ಬಿಟ್ಟು ನನ್ನ ಹತ್ರ ಬರಲ್ಲ ಅವನು. ಆಚೆ ಹೋದರೆ ಅವ್ರ ಅಪ್ಪನೇ ಎತ್ಕೋಬೇಕು, ಅವರೇ ಓಡಾಡಿಸ್ಬೇಕು ಅಂತಾನೆ. ಹೋಗೋಣ, ಹೇಗಿದೆ ಒಳಗಡೆ ಎಲ್ಲ ಇನ್ನೂ ಅಂತ. ಇದು ನಮ್ಮ ಔಟ್ಫಿಟ್. ನಮ್ಮ ಯಜಮಾನ್ರು ಈ ಥರ ಬಂದಿದ್ದಾರೆ ರೆಡಿಯಾಗಿ. ಸೊ ಗುಬ್ಬಿಗೆ ಡ್ರೆಸ್ ನೋಡಿದ್ವಿ, ನನಗೇನು ಅಷ್ಟೇನು ಇಷ್ಟ ಆಗಲಿಲ್ಲ. ಮತ್ತು ಹೆವಿ ಕಾಸ್ಟ್ಲಿ ಇತ್ತು. ಸುಮ್ಮನೆ ಅಷ್ಟು ದುಡ್ಡು ವೇಸ್ಟ್ ಮಾಡೋದು ಒಳ್ಳೆಯದಲ್ಲ ಅನಿಸ್ತು. ಸೊ ಬನ್ನಿ, ಇಲ್ಲೊಂದು ಫ್ಯಾಮಿಲಿ ಇದೆ, ನೋಡೋಣ. ನೋಡೋಕ್ಕೆ ಸೇಮ್ ನಮ್ಮ ಫ್ಯಾಮಿಲಿ ಥರನೇ ಇದೆ. ನಾನು, ನಮ್ಮ ಯಜಮಾನ್ರು, ನನ್ನ ಗುಬ್ಬಿ ಥರ. ಅವನು ಅದು ನೋಡಿದ ತಕ್ಷಣ ಅಣ್ಣ ಅಣ್ಣ ಅಂತಿದ್ದ. ಅವನ ಮಕ್ಳಿಗೆ ಅಂದರೆ ತುಂಬ ಇಷ್ಟ ಅವನಿಗೆ. ಸೊ ಅಲ್ಲೂ ಮುಗಿಸ್ಕೊಂಡು ಬಂದ್ವಿ. ಇವಾಗ ಮೇಲ್ಗಡೆ ಫ್ಲೋರ್ಗೆ ಹೋಗ್ತಿದ್ದೀವಿ. ನಂದು ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಿರೋದು, ಸೊ ಸ್ವಲ್ಪ ಭಯ ಅನ್ನೋದಿರುತ್ತೆ. ಫೈನಲಿ ಮೇಲೆ ಬಂದ್ವಿ. ನನ್ನ ಮಗನಿಗೆ ಅಲ್ಲೊಂದು ಮೊಬೈಲ್ ಅಂಗಡೀಲಿ ಹಸುವಿನ ಗೊಂಬೆ ಇಟ್ಟಿದ್ರು. ಅದು ನೋಡ್ಬಿಟ್ಟು ಬಬ್ಬಾ ಅದು ಬೇಕು ಅಂತ ಅಲ್ಲೇ ಹೋಗ್ತಿದ್ದ. ಅವರು ಕರೆದ್ರು, ಬಟ್ ಹೋಗಲಿಲ್ಲ. ಆಚೆ ಎಲ್ಲ ಆಟ ಆಡ್ತಿದ್ದಾನೆ. ಅವ್ನಿಗೆ ಫುಲ್ ಖುಷಿ ಆಯಿತು. ಫಸ್ಟ್ ಟೈಮ್ ಅಲ್ವಾ ಈ ಥರ ನೋಡ್ತಿರೋದು ಅವನು. ಇವಾಗ ಒಂದೊಂಚೂರು ಅವನಿಗೆಲ್ಲ ಅರ್ಥ ಗೊತ್ತಾಗುತ್ತೆ. ಅದರಿಂದ ಅವ್ನಿಗೆ ಫುಲ್ ಖುಷಿ ಆಗುತ್ತೆ. ಹೊಸ್ದಾಗಿ ನೋಡ್ತಿರ್ತಾನಲ್ಲ, ಅವ್ರ ಖುಷಿ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಸೊ ಅವನದೇ ಆಟ ಎಲ್ಲ ಅಲ್ಲಿ. ಈಗ ನೋಡಿ, ಮಾಲಲ್ಲಿ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಚೆನ್ನಾಗಿದೆ, ನನಗಿಷ್ಟ ಆಯಿತು. ನನ್ನ ಮಗ ಎಂಜಾಯ್ ಮಾಡ್ದ, ನನಗದು ಖುಷಿ ಆಯಿತು. ಎಲ್ಲ ಕಡೆ ಆಟ ಆಡ್ಕೊಂಡು ಯಾರು ಕರೆದ್ರೂ ಇಲ್ಲ, ಅವನಿಗೆ ದರ್ಬಾರ್ ಆಗೋಗ್ಬಿಟ್ಟಿತ್ತು. ನನ್ನ ಅಂತಿದ್ದಾನೆ.
ಮತ್ತು ಅವನು ಲಿಫ್ಟಲ್ಲಿ ಹೋಗೋದನ್ನ ತುಂಬ ಹಚ್ಕೊಬಿಟ್ಟಿದ್ದ. ಲಿಫ್ಟಲ್ಲಿ ಕರ್ಕೊಂಡೋಗು ಅಂತ. ಆ ಕಡೆಯಿಂದ ಬರಬೇಕಾದ್ರೂ ಅಲ್ಲೇ ಕರ್ಕೊಂಡೋಗು ನೀನು ಅಂತ ಎಲ್ಲ ಹಠ ಮಾಡ್ತಿದ್ದ. ಅವ್ನಿಗೆ ಅದೊಂಥರ ಖುಷಿ ಆಯ್ತು ಅನಿಸುತ್ತೆ ಅದ್ರಲ್ಲಿ ಹೋಗೋದು. ಸೊ ಕರ್ಕೊಂಡು ಹೋಗಿದ್ದೆ, 2-3 ಸರಿ ಕರ್ಕೊಂಡು ಹೋದೆ. ಬಟ್ ಅವನು ಹಂಗೆ ಹಠ ಮಾಡ್ತಾನೆ ಅಲ್ಲೇ ಇದ್ದರೆ. ಸೊ ಇಲ್ಲೊಂದು ಟ್ರೀ ಇಟ್ಟಿದ್ರು. ಅಲ್ಲಿ ಒಬ್ಬರು ಬಂದ್ಬಿಟ್ಟು ಟೋಪಿನ ಕೊಟ್ಬಿಟ್ಟು ಹೋದ್ರು ಹಾಕೋ ಅಂಥ ಗುಬ್ಬಿಗೆ. ಅವನು ಹಾಕಲಿಲ್ಲ, ಅವ್ನಿಗಾಗಲಿಲ್ಲ, ಅದು ತೆಗ್ದು ಬಿಸಾಕ್ತಿದ್ದಾನೆ. ಎತ್ತಿಡೋದು, ಬಿಸಾಕೋದು. ಕರ್ಕೊಂಡು ಬಂದ್ಬಿಟ್ರು ಅಂತ ನೋಡ್ತಿದ್ದಾನೆ. ಅವ್ನಿಗೆ ಐಸ್ ಕ್ರೀಮ್ ಬೇಕಂತೆ. ಸೊ ನಾವು ಇನ್ನೂ ಅವ್ನಿಗೇನು ಕೋಲ್ಡ್ ಐಟಮ್ಸ್ ಏನೂ ಕೊಡಲ್ಲ, ಅದಕ್ಕೋಸ್ಕರ ಐಸ್ ಕ್ರೀಮ್ ಕೊಡಲಿಲ್ಲ. ಅವನಿಗೆ ಇದು ಆರ್ಡ್ರ್ ಮಾಡಿದ್ವಿ. ಇವೆಲ್ಲ ತಿಂತಾನೆ, ಸ್ವಲ್ಪ ಸ್ಪೈಸಿ ಇರೋದು ಅಂತ ಅಂದರೆ ತಿಂತಾನೆ. ಕೋಲ್ಡ್ ಐಟಮ್ಸ್ ಎಲ್ಲ ತಿನ್ನಲ್ಲ. ಮತ್ತು ತಿಂದ್ರೂ ಅವ್ನು ಕೋಲ್ಡ್ ಆಗುತ್ತೆ ಅನ್ನೋ ಭಯಕ್ಕೆ ನಾವೇನು ಕೊಡಲ್ಲ ಅವನಿಗೆ. ನಾವು ಪೊಟ್ಯಾಟೊ ಫ್ರೆಂಚ್ ಫ್ರೈಸ್ ತಗೊಂಡಿದ್ವಿ, ಅದು ತಿಂತಾನೆ, ಅವ್ನ ಫೇವ್ರೇಟು, ತಿನ್ಕೋತಾನೆ. ಅವರಪ್ಪ ತಿನ್ನಿಸ್ತಿದ್ದಾರೆ, ಬೇಕು ಎಮ್ಮಿ ಇದೆ ಅಂದ್ಬಿಟ್ಟು ತಿಂತಿದ್ದಾನೆ. ಜಸ್ಟ್ ಮಿಸ್ಸು, ಬಿದ್ದೋಗೋನು, ಬಟ್ ಚೇರ್ ಮೇಲೆ ಬಿದ್ದ. ಮತ್ತು ನಾವು ಅವನ ಜೊತೆ ತಿನ್ಕೊಂಡು ಮಾಲ್ಗಳಿಗೆ ಹೋದರೆ ಅಲ್ಲಿರೋ ಡೆಕೋರೇಷನ್ನ ನೋಡ್ಬೋದು, ಮತ್ತು ಅಲ್ಲಿ ತಿನ್ಬೋದು. ಬಟ್ ಶಾಪಿಂಗ್ ಮಾಡೋಕ್ಕಾಗಲ್ಲ, ಹೆವಿ ಕಾಸ್ಟ್ಲಿ ಇರುತ್ತೆ. ನಮ್ಮಂಥ ಮಧ್ಯಮ ವರ್ಗದವ್ರಿಗೆ ಅಲ್ಲಿ ತಗೊಳಕ್ಕಾಗಲ್ಲ. ಮತ್ತು ಇನ್ನೊಂದು ಏನಂದರೆ ಕ್ವಾಲಿಟೀಸು ಇಷ್ಟ ಆಗಲ್ಲ ನಮಗೆ. ಅದಕ್ಕೆ ನಾವೇನೂ ತಗೊಂಡಿಲ್ಲ. ನನ್ನ ಮಗ ನೋಡಿ ಕೆಳಗಡೆ ಏನು ಕಿತಾಪತಿ ಮಾಡ್ತಿದ್ದಾನೆ. ಟಿಶ್ಯೂಸ್ ಎಲ್ಲ ಎತ್ಕೊಂಡು ಎಲ್ಲ ಒರೆಸ್ತಿದ್ದಾನೆ. ಅವನೇ ಕ್ಲೀನರ್ ಆಗಿಬಿಟ್ಟಿದ್ದಾನಲ್ಲಿ. ನಾವು ಗೇಮ್ಸ್ ಕಡೆ ಹೋದ್ವಿ, ಅಲ್ಲೆಲ್ಲ ಆಟ ಆಡ್ತಿದ್ರು. ಇವನಿಗೂ ಫುಲ್ ಖುಷಿ ಆಯಿತು. ಡ್ಯಾನ್ಸ್ ಅಲ್ಲಿ ಸಾಂಗ್ ಬೇರೆ ಹಾಕಿದ್ರಲ್ಲ, DJ ಡ್ಯಾನ್ಸ್ ಆಡ್ತಿದ್ದಾನೆ. ಮತ್ತು ಅವ್ನು ಕರ್ಕೊಂಡು ಹೋಗ್ಬೋದಿತ್ತು, ಬಟ್ ಅವನೇನೂ ಆಡಲ್ಲ. ಅಲ್ಲಿ ಹೋದರೆ ಒಂಚೂರು ದೊಡ್ಡವ್ರು ಆಗಬೇಕು, ಆಡಬೇಕು ಚೆನ್ನಾಗಿ ಅಂದರೆ. ಅವನು ಇವಾಗ ತಾನೇ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ, ಅದಕ್ಕೋಸ್ಕರ ನಾವು ಆಟ ಆಡೋಕ್ಕೆ ಬಿಡಲಿಲ್ಲ.
ಅಲ್ಲಿ ಅವ್ನಿಗೆ ಆಟ ಆಡೋಕ್ಕೆ ಬಿಟ್ಟರೆ ನಾವು ಹೋಗ್ಬೇಕು ಅವನ ಜೊತೆ. ಮತ್ತು ಅವನೇನು ಆಡಲ್ಲ ಅಲ್ಲಿ, ಆಡುವಂಥದ್ದು ಏನಿರಲಿಲ್ಲ. ಎಲ್ಲ ಸ್ವಲ್ಪ ದೊಡ್ಡ ಮಕ್ಕಳು ಆಡೋಂಗಿತ್ತು. ಒಂದು 3 ಇಯರ್ಸ್ 4 ಇಯರ್ಸ್ ಮಕ್ಕಳಾದರೆ ಚೆನ್ನಾಗಿ ಆಟ ಆಡ್ಬೋದಲ್ಲಿ. ನಾನು ಆಟಕ್ಕೆಲ್ಲ ಕರ್ಕೊಂಡು ಹೋಗಲಿಲ್ಲ. ಆಚೆಗಡೆಯಿಂದ ನೋಡಿಕೊಂಡು ಅವನು ಅಲ್ಲೇ ಡ್ಯಾನ್ಸ್ ಮಾಡ್ಕೊಂಡು ಬಂದ್ಬಿಟ್ಟ. ಶೂ ತೆಗಿಬೇಕಂತೆ ಅವನಿಗೆ, ತಗ್ಸ್ಕೊತಿದ್ದಾನೆ ಅವ್ರ ಅಪ್ಪನ ಹತ್ರ. ತುಂಬ ರಶ್ ಇದೆ ಇವತ್ತು, ಕ್ರಿಸ್ಮಸ್ ಇರೋದ್ರಿಂದ ಮತ್ತು ಹಾಲಿಡೇ ಇರೋದ್ರಿಂದ ತುಂಬ ರಶ್ ಇತ್ತು. ಸೊ ಬನ್ನಿ ಹೋಗೋಣ ಕೆಳಗಡೆ. ಅವ್ನಿಗೆ ಹಿಡಿಯೋದೇ ಒಂದು ದೊಡ್ಡ ಟಾಸ್ಕ್ ನಮಗೆ. ಲೈಟಿಂಗ್ಸ್ ಎಲ್ಲ ನೋಡ್ಬಿಟ್ಟು ಅವ್ನು ಖುಷಿಯಾಯಿತು, ಬಟ್ ಅದು ಆಡೋಕ್ಕಾಗಲಿಲ್ಲ. ನೋಡಿ ಎಲ್ಲ ಕೀಳೋದು ಮುಟ್ಟೋದು ಮಾಡ್ತಿರ್ತಾನೆ. ಸಾಂಗ್ ಹಾಕಿರ್ತಾರಲ್ಲ ಅವನಿಗೆ, ಸಾಂಗ್ ಅಂತ ಕಿವಿಗೆ ಬಿದ್ದರೆ ಸಾಕು ಅವನಿಗೆ ಡ್ಯಾನ್ಸ್ ಸ್ಟಾರ್ಟ್ ಮಾಡಿಬಿಡ್ತಾನೆ. ಮನೇಲೂ ಅಷ್ಟೇ ಸಾಂಗ್ ಹಾಕ್ಸ್ಕೊಂಡು ಡ್ಯಾನ್ಸ್ ಆಡ್ತಾನೆ ಇರ್ತಾನೆ. ಅಲ್ಲಿಂದ ಬಂದ್ವಿ, ಇಲ್ಲಿ ಓಡೋಗ್ತಿದ್ದಾನೆ. ನಾನು ಬೇಡ ಅವ್ರ ಅಪ್ಪನೂ ಬೇಡವಂತೆ, ಅವನು ಒಬ್ಬನೇ ಹೋಗ್ಬೇಕಂತೆ. ದೊಡ್ಡವನಾಗ್ಬಿಟ್ಟಿದ್ದಾನೆ. ಅಲ್ಲೊಬ್ರು ಫ್ರೆಂಡ್ ಆದರು ಅವನಿಗೆ, ಬಂದವ್ರು ಮಾತಾಡ್ಸಿದ್ರು, ಅವನು ಮಾತಾಡಲಿಲ್ಲ, ಬಂದ್ಬಿಟ್ಟ. ಆಮೇಲೆ ಬಂದ್ಬಿಟ್ಟು ಬಾಯ್ ಮಾಡ್ದ. ಸೊ ಇವಾಗ ಟೈಮ್ ಆಯಿತು, ನಾವು ಇವಾಗ ಹೊರಡಬೇಕು. ಹೋಗೋಣ ಬನ್ನಿ. ಸೊ ಫೈನಲಿ ಮುಗೀತು, ಆಚೆ ಬಂದಿದ್ದೀವಿ. 6:30 ಆಗಿದೆ. ಇವಾಗ ಹೊರಡ್ಬೇಕು ಮನೆಗೆ. ಸೊ ಹೋಗ್ತಾ ಇದ್ದೀವಿ. ಇಲ್ಲಿ ಅವ್ರ ಪಪ್ಪ ಕಾರಲ್ಲಿ ಕೂರ್ಸೋಣ ಅಂತ ಕೇಳ್ತಿದ್ದಾರೆ, ಬಟ್ ಅವನು ಒಬ್ಬನೇ ಕೂತ್ಕೋಬೇಕಂತೆ. ಅವನು ಒಬ್ಬನೇ ಕೂತ್ಕೊಳ್ಳಲ್ಲ.
ನನ್ನ ಜೊತೇಲಿ ಯಾರಾದರೂ ಹೋಗ್ಬೋದಾ ಅಂತ ಕೇಳಿದ್ವಿ, ಬಟ್ ಆ ಥರ ಅಲೋ ಇಲ್ವಂತೆ. ಒಬ್ಬರೇ ಕೂತ್ಕೋಬೇಕು. ಅವ್ನು ಎದ್ದು ಬಂದುಬಿಡ್ತಾನೆ, ಇಲ್ಲ ಹತ್ಬಿಡ್ತಾನೆ. ಇನ್ನೂ ಒಂಚೂರು ದೊಡ್ಡವನಾದರೆ ಎಲ್ಲ ಆಟ ಆಡಿಸ್ಬೋದು. ಮನೆಗೆ ಬಂದ್ವಿ. ನೋಡಿ, ನಾನು ನನ್ನ ಮಗ ಇಬ್ಬರು ಫ್ರೆಶ್ ಅಪ್ ಆಗಿ ಕುಂತಿದ್ದೀವಿ. ಸೊ ಇವಾಗ ಅವನಿಗೆ ತಿಂಡಿ ರೆಡಿ ಮಾಡಬೇಕು. ಅವನು ತಿನ್ನಿಸ್ಬಿಟ್ಟ ಮೇಲೆ ನಾನು ತಿನ್ನಬೇಕು. ಸೊ ಬನ್ನಿ, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಲೈಕ್ ಮಾಡಿ ವಿಡಿಯೋನ, ಮತ್ತು ಆದಷ್ಟು ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೀಗೆ ಸಪೋರ್ಟ್ ಮಾಡ್ತೀರಿ. ಸೊ ಇವತ್ತಿನ ದಿನ ಹೀಗಿತ್ತು ನಮ್ಮದು, ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್. ಎಲ್ರಿಗೂ ಶುಭರಾತ್ರಿ.